ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ವಿ. ನಮ್ಮ ಕರ್ನಾಟಕದ ಸ್ವಾಭಿಮಾನಿ ವಿದ್ಯಾರ್ಥಿ ಬಳಗ, ನಿಮ್ಗೆ ಗೊತ್ತಿದೆ ಟೆಲಿಗ್ರಾಮ್ ಈಗಾಗಲೇ ಹೊಸದಾಗಿ ನಾವು ಸಂಘಟನೆಯನ್ನು ಕೂಡ ಶುರು ಮಾಡಬೇಕಂತೇಳಿ ಎಲ್ಲ ಸ್ಟಾರ್ಟ್ ಮಾಡಿದೆ. ರಿಜಿಸ್ಟ್ರೇಷನ್ ಕೂಡ ಪ್ರೊಸೆಸ್ಸಲ್ಲಿ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ತುಂಬ ಜನ ಒಂದು ನಮ್ಮ ಸಂಘಟನೆ ಮೇಲೆ ನಂಬಿಕೆ ಇಟ್ಟು KPSC ಈಗೇನು ಅಪ್ಕಮಿಂಗ್ ಲ್ಯಾಂಡ್ ಸರ್ವೇರ್ ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಮಾಡ್ತಾ ಇದೆ. ಸೊ ಅದನ್ನು KA ಕೊಡಿಸ್ಬೇಕಂತೇಳಿ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಹಾಗಾಗಿ ನಾವು ಈಗ KAಗೆ ಕೊಡಿಸೋ ರೀತಿಯಲ್ಲಿ ಯಾವ ರೀತಿ ಏನೇನೆಲ್ಲ ಮಾಡ್ಬೋದು, ನಮ್ಮ ಕಡೆಯಿಂದ ಏನೇನೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಅದಕ್ಕಾಗಿ ಇವತ್ತು ಕೆಲವೊಂದಿಷ್ಟು ನಾಯಕರನ್ನ ಭೇಟಿಯಾಗಿದ್ದು, ಪ್ರಮುಖವಾಗಿ ನಮ್ಮ ಕಾಂಗ್ರೆಸ್ನ ಕಾನೂನು ಮುಖ್ಯಸ್ಥರಾದಂಥ ಸೂರ್ಯ ಮುಕುಂದರಾಜ್ ಸರ್ ಅವ್ರನ್ನೂ ಕೂಡ ಭೇಟಿಯಾಗಿದ್ವಿ. ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆ್ಯಂಡ್ ಈಗ ಅಪ್ಕಮಿಂಗ್ ಚುನಾವಣೆ ಇದೆ, ನಿಮ್ಗೆ ಗೊತ್ತಿದೆ. ಚುನಾವಣೆ ಮುಗಿದ್ಮೇಲೆ, ಉಪಚುನಾವಣೆ ಮುಗಿದ್ಮೇಲೆ 9ನೇ ತಾರೀಕು ನಮಗೆ ಅವಕಾಶ ಮಾಡಿಕೊಡ್ತೀವಿ. ಅಂದರೆ ಕಂದಾಯ ಸಚಿವರನ್ನ ಭೇಟಿ ಮಾಡೋದಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ರಿಲೇಟೆಡ್ ಕೂಡ ನಾವು ಭೇಟಿ ಮಾಡಿಸಿ ನಿಮಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಸೋದಕ್ಕೆ ಏನೇನೆಲ್ಲ ಮಾಡ್ಬೋದು, ಪ್ರೊಸೀಜರ್ ಯಾವ ರೀತಿ ಅನ್ನೋದನ್ನು ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಖಂಡಿತವಾಗಿ ನೀವೆಲ್ಲ ನಿಶ್ಚಿಂತೆಯಾಗಿ ಓದಿ. ಆ್ಯಂಡ್ ಇವತ್ತು ನಿಮ್ಗೆ ಗೊತ್ತಿದೆ KA ನಿರ್ದೇಶಕರಾದಂಥ ಪ್ರಸನ್ನ ಕುಮಾರ್ ಸರ್ ಬಗ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅನ್ನೋ ವಿಷಯವಾಗಿ ತುಂಬ ಚರ್ಚೆ ನಡೀತಾ ಇದೆ. ಬಟ್ ಅದನ್ನು ಕೂಡ ಮಾಡದೇ ಇರೋ ರೀತಿ, ಅಂದರೆ ಅದಕ್ಕೆ ಏನಾದರೂ ಇನ್ ಕೇಸ್ ಮಾಡ್ತೀವಿ ಅಂದರೆ ನಾವು ಪ್ರೊಟೆಸ್ಟನ್ನು ಕೂಡ ಹಮ್ಮಿಕೊಳ್ತೀವಿ. ಆ್ಯಂಡ್ ಅಪ್ಕಮಿಂಗ್ ಇನ್ನು ನೇಮಕಾತಿ ಕುರಿತಾಗಿ ಕೂಡ ಹೋರಾಟವನ್ನು ಮಾಡೋದಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ವಿ. ಈಗ ಸಂಘಟನಾ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಇನ್ನೂ ಸದ್ಯಕ್ಕೆ ಇರೋದರಿಂದ ಆ ಪ್ರಕ್ರಿಯೆ ಜೊತೆಗೆ ನಾವು ಹೋರಾಟಗಳು ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತೀವಿ. ಆ್ಯಂಡ್ ನಮ್ಮ ಸಂಘಟನೆ ಪ್ರಮುಖ ಉದ್ದೇಶ ಅಂತಂದರೆ, ನಾವು ಯಾವುದೇ ಒಂದು ರಾಜಕೀಯವನ್ನು ಇದರಲ್ಲಿ ಅಡ್ಡಿ ತರದೆ ಆ್ಯಂಡ್ ವಿದ್ಯಾರ್ಥಿಯ ಪರವಾಗಿ ಸಂಪೂರ್ಣವಾಗಿ ವಿದ್ಯಾರ್ಥಿಗಳನ್ನೇ ಒಳಗೊಂಡಂತೆ ಸ್ಪರ್ಧಾತ್ಮಕ ಪರೀಕ್ಷೆ ವಲಯದಲ್ಲಿ ಏನೇನು ಸಮಸ್ಯೆಗಳಿದೆ, ಮುಂಬರುವ ದಿನಗಳೆಲ್ಲ ಆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವೇನು ಕೆಲಸ ಮಾಡ್ಬೋದು, ಎಸ್ಪೆಷಲಿ ನಾವಾಗಿರ್ಬೋದು, ಸಂದೀಪ್ ರೈ ಆಗಿರ್ಬೋದು, ನಾಗಸುಂದರ್ ಮತ್ತು ನಮ್ಮ ಒಂದು ತಂಡ ಏನಿದೆ, ಎಲ್ಲರೂ ಕೂಡ ವರ್ಕ್ ಮಾಡಿ ಈ ಒಂದು ಸಂಘಟನೆಯ ಜೊತೆಗೆ ವಿದ್ಯಾರ್ಥಿಗಳನ್ನು ಕೂಡ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅವರ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು, ಅವ್ರು ಹೇಗೆ ತಮ್ಮ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದನ್ನು ವಿಶೇಷವಾಗಿ ನಾವೀಗ ನಮ್ಮ ಸಂಘಟನೆ ಮೂಲಕ ಮಾಡ್ತೀವಿ. ಆ್ಯಂಡ್ ಇನ್ನೊಂದು, ಈ ಲ್ಯಾಂಡ್ ಸರ್ವೇರ್ ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಸ್ಪಿರೆಂಟ್ಸ್ ಯಾರ್ಯಾರು ಇದ್ದೀರಾ, ದಯವಿಟ್ಟು ನಾನು ನಿಮಗಾಗಿ ಒಂದು ಗ್ರೂಪ್ ಮಾಡ್ತೀವಿ. ಆದಷ್ಟು ಬೇಗ ನೀವು ಕೂಡ ನಮ್ಮ ಜೊತೆ ಬನ್ನಿ, ಸಚಿವರಿಗೆ ಮನವಿಯನ್ನು ಕೊಡೋಣ. ಆ್ಯಂಡ್ ನೆಕ್ಸ್ಟ್ ಏನೇನೆಲ್ಲ ಪ್ರೊಸೆಸ್ ಇದೆ ಟ್ರಾನ್ಸ್ಫರ್ ಮಾಡಿಸೋ, ಈಗ ನಿಮ್ಗೆ ಗೊತ್ತಿದೆ ಮೊನ್ನೆಷ್ಟೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟದು ಕೂಡ ಈಗ KA ಕೊಟ್ಟಿದ್ದಾರೆ. ಅದೇ ರೀತಿ ಅದೇ ಮಾದರಿಯಲ್ಲಿ ಲ್ಯಾಂಡ್ ಸರ್ವೇರ್ ಮತ್ತು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯನ್ನು ಕೂಡ ಕೊಡಿ ಅಂತ ಕೇಳೋಣ. ಯಾಕೆಂದರೆ ನಿಮ್ಗೆ ಗೊತ್ತಿದೆ KPSC ಯಾವುದೇ ನೇಮಕಾತಿಗಳನ್ನು ಪಾರದರ್ಶಕವಾಗಿ ಮಾಡಲ್ಲ. ಮಾಡಿದರೂ ಕೂಡ ಇನ್ ಕೇಸ್ ಏನಾದರೂ ರಿಸಲ್ಟ್ಗಳು ಬಿಡೋದಕ್ಕೆ ಮಿನಿಮಮ್ 4 to 5 years ಬೇಕಾಗುತ್ತೆ. ಸೊ ಈ ಸಮಸ್ಯೆಗಳ ನಡುವೆ ನಾವು ಬಳಲೋದು ಬೇಡ. ಹಾಗಾಗಿ KA ಮೇಲೆ ತುಂಬ ನಂಬಿಕೆ ಇದೆ. ಈಗಿರೋ ಡೈರೆಕ್ಟರ್ನ ಕೂಡ ನಾವು ಉಳಿಸ್ಕೊಂಡು ನೇಮಕಾತಿಗಳನ್ನು ವರ್ಗಾವಣೆ ಮಾಡೋದಕ್ಕೆ ತಯಾರಿಯನ್ನು ಮಾಡ್ತೀವಿ. ಆ್ಯಂಡ್ ನಿಮ್ಮ ಬೆಂಬಲ ಕೂಡ ನಮ್ಮ ಸಂಘಟನೆ ಮೇಲೆ ಇರಲಿ. ಆ್ಯಂಡ್ ಟೆಲಿಗ್ರಾಮ್ ಲಿಂಕ್ ಕೂಡ ನಾವು ಬಯೋದಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಆದಷ್ಟು ಜಾಯ್ನ್ ಆಗಿ. ಧನ್ಯವಾದಗಳು.